ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಲಾ. ಎಲ್ಲ ಹೇಗಿದ್ದೀರಾ? ನಾನು ನನ್ನ ತಂಗಿ ಬಂದಿದ್ಲಲ್ಲ, ಅವಳಿಗೆ ನಮ್ಮ ಮನೆಯಿಂದ ಅಮ್ಮ ಮನೆಗೆ ಹೋಗೋಕ್ಕೆ ರೂಟ್ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಾನು ಅವಳನ್ನ ಕರ್ಕೊಂಡು ಅಮ್ಮ ಮನೆಗೆ ಹೋಗೋಣ ಅಂತ ಹೊರಟೆ. ನಮ್ಮ ಅಮ್ಮ ಮನೇಲಿ ನಮ್ಮ ಅಕ್ಕನ ಪಾಪ ನಮ್ಮ ಅಮ್ಮನೇ ನೋಡ್ಕೊತಾ ಇರೋದು. ಆ ಪಾಪುನ 6 ತಿಂಗಳು ಮಗುವಿಂದ 5 ತಿಂಗಳು ಮಗುವಿಂದನೂ ನಮ್ಮ ಅಮ್ಮನೇ ನೋಡ್ಕೊತಾ ಇರೋದು, ಬೆಳೆಸ್ತಾ ಇರೋದೆಲ್ಲ. ಸೊ ಹಾಗಾಗಿ ಅವನು ನಮ್ಮ ಅಮ್ಮನ್ನೇ ಹಚ್ಕೊಂಡಿದ್ದಾನೆ. ತುಂಬ ಚೆನ್ನಾಗಿ ನಮ್ಮ ಅಮ್ಮನೇ ಏನೋ ಹಚ್ಕೊಂಡು ಅವ್ರ ಮನೇಲೆ ಇರೋದು. ಅಪ್ಪ ಅಮ್ಮ ಅಂದರೆ ಅಷ್ಟು ಅಂದರೆ ಆಸೆ ಇದ್ದೇ ಇರುತ್ತೆ ಮಕ್ಕಳಿಗೆ. ಬಟ್ ಅಜ್ಜಿ ತಾತ ಅಂದರೆ ತುಂಬ ಇಷ್ಟ ಅವನಿಗಂತೂ. ನಾವು ಹೋಗಿದ ತಕ್ಷಣ ಅವನ್ನ ಮುದ್ದಾಡಿ ಅವನ್ನ ಎತ್ತಾಡಿಕೊಂಡು ತುಂಬ ಚೆನ್ನಾಗಿತ್ತು. ಹೋದ ಸತಿ ನಾನು ಅಮ್ಮ ಮನೆಗೆ ಹೋದಾಗ ನಿಮಗೆ ವೀಡಿಯೋ ಮಾಡಿರಲಿಲ್ಲ ಯಾವ ಥರ ಇದೆ ಮನೆ ಅಂತ. ಇವಾಗ ವೀಡಿಯೋ ತೋರಿಸ್ತಾ ಇದ್ದೀನಿ ನೋಡಿ. ಫುಲ್ ಡೀಟೇಲ್ಸ್ ನಾನೀಗ ತೋರ್ಸೋಕೆ ಹೊರಟಿದ್ದೀನಿ ನೋಡಿ ಯಾವ ಥರ ಇದೆ ಅಂತ. ಮನೆ ಫಸ್ಟ್ ಎಂಟ್ರೆನ್ಸ್ ಆಗಿದ ತಕ್ಷಣ ಹಾಲ್ ಸಿಗುತ್ತೆ ಒಂದು ದೊಡ್ಡದು. ಅದಾಗಿದ ತಕ್ಷಣ ಫಸ್ಟು ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಸಿಗುತ್ತೆ, ಅದು ದೊಡ್ಡದೇ ರೂಮು. ಒಂದು ರೂಮು, ಅದಕ್ಕೊಂದು ಮಂಚ ಹಾಕ್ಕೊಂಡಿದ್ವಿ. ಕಬೋರ್ಡ್ ಆಲ್ರೆಡಿ ಸಿಸ್ಟಮ್ಯಾಟಿಕ್ಕಾಗಿ ಅಲ್ಲೇ ಇದೆ. ಸೊ ಹಾಗಾಗಿ ನಾವೇನೋ ಅಲ್ಲಿ ಮನೆ ಬೀರೇನು ಇಡೋಕ್ಕೆ ಹೋಗಿರ್ಲಿಲ್ಲ. ಜೊತೆಗೆ ಮನೆ ಎದುರುಗಡೆ ಬಂದಿದ ತಕ್ಷಣ ಮತ್ತೆ ಲೆಫ್ಟ್ ಸೈಡಲ್ಲಿ ಅಲ್ಲಿ ದೇವ್ರ ಮನೆ ಸಿಗುತ್ತೆ. ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ದೇವ್ರ ಮನೆ ಇರುತ್ತಲ್ವ, ಹಾಗೆ ನಮ್ಮ ಮನೆಗೆ ಬಂದಿದೆ. ಅದಾಗಿದ ತಕ್ಷಣ ಮತ್ತೆ ಲೆಫ್ಟ್ ಸೈಡಲ್ಲಿ ಒಂದು ರೂಮ್ ಇದೆ, ಅಲ್ಲೊಂದು ಎರಡು ಬೀರು ಇಟ್ಟಿದ್ದೀವಿ. ಸಂದಿలో ಒಂದು ಬೀರಿದೆ ಮತ್ತು ಇಲ್ಲಿ ಎದುರುಗಡೆ ಒಂದು ಬೀರಿದೆ. ಇಲ್ಲಿ ನಮ್ಮ ಅಜ್ಜಿ ಮಲ್ಕೊತಾರೆ ಅಷ್ಟೇ. ಮತ್ತು ಇದು ಹಾಲಲ್ಲಿ ನಾರ್ಮಲಾಗಿ ಟಿ ವಿ ಸ್ಟ್ಯಾಂಡು ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲೂ ಇದ್ದಿದೆ. ಇದು ಬಂದು ನಿಮಗೆ ಅಡುಗೆ ಮನೆ ಎಂಟ್ರೆನ್ಸ್ ಸಿಗುತ್ತೆ. ಅಡುಗೆ ಮನೆಗೆ ಹೋಗಿದ ತಕ್ಷಣ ಅಡುಗೆ ಮನೆಯೂ ದೊಡ್ಡದೇ. ಇಲ್ಲಿ ಅಡುಗೆ ಮನೆಯಲ್ಲಿ ನಾರ್ಮಲ್ ಏನು ಕಿಚನಲ್ಲಿ ಏನೇನು ಐಟಮ್ಸ್ ಇದೆಯೋ ಅದೆಲ್ಲ ಐಟಮ್ಸ್ ಎಲ್ಲ ಇಟ್ಕೊಂಡಿದ್ದಾರೆ ಅಮ್ಮ. ಈಗನೇ ಎಲ್ಲ ಅಡುಗೆ ಮಾಡಿಬಿಟ್ಟು ಎಲ್ಲ ಅಲ್ಲೇ ಇಟ್ಟಿದ್ರು. ಇದು ಬಂದು ನಮ್ಮದು 8,000 ರೂಪಾಯಿ ಬಾಡಿಗೆ ಆಗುತ್ತೆ. ಓಕೆನಾ. ಇದು ಬಂದು ಪ್ಯಾಸೇಜ್ ಇದೆ, ಇಲ್ಲಿ ತೋರಿಸ್ತೀನಿ ಯಾವ ಥರ ಇದೆ ಅಂತ ಪ್ಯಾಸೇಜು. ಓಕೆ, ಇಲ್ಲಿ ಬಂದು ಏನು ಸ್ಮಾಲಾಗಿ ಒಂದು ಪ್ಯಾಸೇಜ್ ಇದೆ, ಜೊತೆಗೆ ಒಂದು ಬಚ್ಚಲು ಮನೆ, ಅದೂ ದೊಡ್ಡದಾಗೇ ಇದೆ ಬಚ್ಚಲು ಮನೆಯೂ. ಇದು ಬಂದು ಹಿಂದೆಗಡೆ ಪ್ಯಾಸೇಜಲ್ಲಿ ನಾವು ಇಲ್ಲಿ ರೈಟ್ ಸೈಡ್ ಒಂದು ವಾಷಿಂಗ್ ಮಿಷಿನ್. ಹಿಂದೆಗಡೆ ಬಂದು ಪ್ಯಾಸೇಜ್ ತೋರಿಸ್ತಾ ಇದ್ದೀನಿ ನೋಡಿ, ಈ ಥರ ಎಷ್ಟು ಚಿಕ್ಕದಾಗಿದೆ. ಮತ್ತು ಮುಂದೆಗಡೆ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಸ್ವಲ್ಪ ಕತ್ತಲೆ ಆಗುತ್ತೆ ಮನೆಗೆ, ಲೈಟ್ ಇಲ್ಲ ಅಂತಂದರೆ ಸ್ವಲ್ಪ ಬೆಳಕು ಕಮ್ಮಿ ಬರುತ್ತೆ. ಓಕೆ, ಒಂದು ಟ್ರೇಗೆ ನಮ್ಮ ಅಮ್ಮ ಎಲ್ಲ ತರಕಾರಿಗಳನ್ನೆಲ್ಲ ಜೋಡಿಸ್ಕೊಂಡು ಇಟ್ಕೊಂಡಿದ್ದಾರೆ. ಇದು ಬಂದು ನಮ್ಮದು ಪುಟ್ಟದು ಮನೆ, ಬ್ಯಾಂಗ್ಳೂರಲ್ಲಿರೋದು. ಇದು ಇಷ್ಟು ಬಂದು ನಿಮಗೆ 8,000 ರೂಪಾಯಿ ಬಾಡಿಗೆ ಆಗುತ್ತೆ. ಬಾಡಿಗೆ ಮನೆಯಲ್ಲೇ ಇರೋದು, ಸ್ವಂತ ಮನೆ ಇಲ್ಲ. ಊರಲ್ಲಿ ಒಂದು ಸ್ವಂತ ಮನೆ ಇದೆಯಲ್ಲ, ಹಳ್ಳಿದು ತೋರಿಸಿದ್ದೀನಲ್ಲ ಅದೇ, ಅದನ್ನು ಕೆಡವಿ ನಾವು ಕಟ್ಟಬೇಕು ಅಂತ ಇದ್ದೀವಿ. ನಮ್ಮ ಅಣ್ಣನೂ ಮತ್ತು ನಾವು ಇಬ್ಬರು ಸೇರ್ಕೊಂಡು ಕಟ್ಟಬೇಕು. ಸೊ ಹಾಗಾಗಿ ಸ್ವಲ್ಪ ಕೆಲಸ ಪೆಂಡಿಂಗಲ್ಲೇ ಇದೆ ಊರಿಂದು. ಇದು ಬಂದು ನಮ್ಮದು ಪುಟ್ಟ ಸಂಸಾರ, ನಮ್ಮದು ಪುಟ್ಟ ಮನೆ. ಮತ್ತು ನಮ್ಮ ಮನೇಲಿ 3 ಜನ ಮಕ್ಕಳುಗಳು, 3 ಜನ ಹೆಣ್ಮಕ್ಳಾಗಿರೋದ್ರಿಂದ 3 ಜನ ಮೊಮ್ಮಕ್ಕಳಿದ್ವಿ. ನಾವು 3 ಜನ ಹೆಣ್ಮಕ್ಳು, 3 ಜನ ಅಳಿಯಂದಿರು, 3 ಜನ ಮೊಮ್ಮಕ್ಕಳು. ಟೋಟಲ್ ನಾವು 9 ಜನ ಇದ್ದೀವಿ. ಓಕೆನಾ. ನೋಡಿ ನಮ್ಮದು ಸ್ಟೆಪ್ ಬೈ ಸ್ಟೆಪ್ ಒಂದು ಫೋಟೋ ತೋರಿಸ್ತೀನಿ ನೋಡಿ. ಇವರೇ ನಮ್ಮ ಫಸ್ಟ್ನೇ ಮಕ್ಕಳು. ಅಂದರೆ ನನ್ನ ತಂಗಿಗೆ ಬೇಗ ಪಾಪು ಆಯಿತು. ಸೊ ಹಾಗಾಗಿ ಅವನೇ ದೊಡ್ಡವನು. ಫಸ್ಟು ನನ್ನ ತಂಗಿ ಪಾಪು, ಅದಾದಮೇಲೆ ನನ್ನ ಮಗಳು, ಅದಾದಮೇಲೆ ನಮ್ಮ ಅಕ್ಕನ ಪಾಪು. 3 ಜನನೂ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ನಿಂತ್ಕೊತಾ ಇದ್ದೀವಿ. ನಮ್ಮಮ್ಮ ಅವಳಿಗೆ ಯಾವ ಥರ ನಿಂತ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದಾರೆ. ಕೈ ಇಟ್ಕೊಳ್ಳಿ, ಸ್ಟ್ರೈಟಾಗಿ ನಿಂತ್ಕೊಳ್ಳಿ ಅಂದ್ಬಿಟ್ಟು ಹೇಳ್ಕೊಡ್ತಾ ಇದ್ದಾರೆ. ತುಂಬ ಕ್ಯೂಟಾಗಿರುತ್ತೆ ನಾವೇನಾದ್ರು 3 ಜನನೂ ಸೇರ್ಕೊಂಡ್ಬಿಟ್ರೆ. ಅಷ್ಟೇ ಚೆನ್ನಾಗಿ ತೀಟೆನೂ ಮಾಡ್ತಾರೆ ಮಕ್ಳುಗಳು ಮಾತ್ರ. ನನಗಂತೂ ಅವ್ರನ್ನ ಸಿಕ್ಕಿದ್ರೇ ಸಾಕು ಕಚ್ಕೊಂಡು ತಿನ್ನೋ ಅಷ್ಟು ಪ್ರೀತಿ ಅವ್ರ ಮೇಲಂತೂ ಸಖತ್ ಇಷ್ಟ ಆಗುತ್ತೆ ನನಗೆ. ಸೊ ನನಗಂತೂ ತುಂಬ ಇಷ್ಟ. ಸ್ಟೆಪ್ ಬೈ ಸ್ಟೆಪ್ 1 2 3 ಜೂನಿಯರ್ಸ್ ಅಂತಲೇ ಹೇಳ್ಬೋದು, ಪುಟಾಣಿ ಏಜೆಂಟ್ ಅವ್ರುಗಳು. ಮತ್ತು ಇವರಿಬ್ಬರು ಸೇರ್ಕೊಂಡು ನನ್ನ ತಂಗಿ ಪಾಪು ನಮ್ಮ ಅಕ್ಕನ ಪಾಪು ಇಬ್ಬರು ಸೇರ್ಕೊಂಡ್ಬಿಟ್ರೆ ನನ್ನ ತಂಗಿ ಪಾಪುನ ಆಚೆಗಡೆ ಹಾಕ್ಬಿಡ್ತಾರೆ. ನಮ್ಮ ಅಕ್ಕನ ಪಾಪು ಮತ್ತು ನನ್ನ ಪಾಪು ಇಬ್ಬರೂ ಅವನೊಂದು ಇದರಲ್ಲಿ ಅವರು ಇಬ್ಬರೂ ಒಂದೇ ಗಾಡೀಲಿ 3 ಜನ ಒಂದೇ ಗಾಡೀಲಿ ಕುತ್ಕೊಳ್ಳೋಕೆ ಓಡಾಡ್ತಿದ್ರು. ಬಟ್ ಆಗಿಲ್ಲ ಅಂದ್ಬಿಟ್ಟು ಅವನು ಮುನಿಸ್ಕೊಂಡು ಹೋಗಿದ್ದ. ಇವರಿಬ್ಬರು ಅವನ್ನ ಸಮಾಧಾನ ಮಾಡೋಕ್ಕೋಸ್ಕರ ಕರಿತಾಯಿದ್ರು, ಬಾ ಬಾ ಅಂತ. ಅವ್ನು ಬರೋಂಗೇ ಇರಲಿಲ್ಲ, ಅಷ್ಟು ಕೋಪ ಬಂದುಬಿಟ್ಟಿತ್ತು ಅವನಿಗೆ. ಏಕೆಂದರೆ ಇವರಿಬ್ಬರು ಅವ್ರನ್ನ ಕಳಿಸ್ಬಿಟ್ಟಿದ್ರು, ಹೋಗು ಬೇಡ ನೀನು ಅಂತ. ಅದಕ್ಕೋಸ್ಕರ ಅವರಿಬ್ಬರು ಆ ಥರ ಇದು ಮಾಡಿದ್ರು. ಆಮೇಲೆ ನಮ್ಮ ಅಪ್ಪ ಬಂತು. ನಮ್ಮ ಅಪ್ಪನ ಹತ್ರ ನಾನು ಕೂತ್ಕೊಂಡಿದ್ರೆ ಇದು ನನ್ನಪ್ಪ ಅಂತ ಅಂದ್ಬಿಟ್ಟು ಅಳ್ತಾ ಇದ್ದ ಅವನು. ಅವನು ಅಳೋದೇ ಒಂಥರ ಚೆಂದ ಇತ್ತು ನೋಡಿ. ಎಷ್ಟು ಇದು ಮಾಡ್ತಿದ್ದ ಅಂದರೆ ನಮ್ಮ ಅಪ್ಪನ ಹಿಡ್ಕೊಂಡು ನಮ್ಮಪ್ಪ ಹೋಗು ಅಂತ ಅಳ್ತಾನೆ ಇದ್ದ, ಕೈಯೆಲ್ಲ ಕಿತ್ತಾಕೊಂಡು. ನನಗಂತೂ ಅವನ್ನ ರೇಗ್ಸೋಕ್ಕೆ ಒಂಥರ ಖುಷಿ ಆಗ್ತಿತ್ತು. ಬಟ್ ಅವನು ಅಷ್ಟು ಹಚ್ಕೊಂಡ್ಬಿಟ್ಟಿದ್ದಾನೆ ನಮ್ಮ ಅಕ್ಕನ ಪಾಪು. ಅವರಿಬ್ಬರೂ ಅವ್ರ ಅಪ್ಪ ಅಮ್ಮನೂ ಅಷ್ಟೊಂದು ಹಚ್ಕೊಂಡಿಲ್ವೇನೋ. ನಮ್ಮಪ್ಪ ಅಮ್ಮನ ಅಂದರೆ ಅಜ್ಜಿ ತಾತನೂ ಸಖತ್ ಹಚ್ಕೊಂಡಿದ್ದ ಅವನಂತೂ. ಅವನ್ನ ಅಳಿಸೋದೇ ಒಂಥರ ಖುಷಿ ಆಗ್ತಿತ್ತು ನನಗೆ. ಅದಕ್ಕೋಸ್ಕರ ಅದೊಂದು ವೀಡಿಯೋ ಮಾಡ್ಕೊಂಡು ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ತುಂಬ ಖುಷಿ ಆಯಿತು. ನಾವು ಅಮ್ಮ ಮನೆಗೆ ಹೋಗಿದ್ದು, ಅವಳನ್ನ ಬಿಡೋಕ್ಕೆ ಅಂತ ಹೋದೆ. ಬಟ್ ನೋಡಿದ್ರೆ ನನಗೆ ಅಷ್ಟು ಎಂಜಾಯ್ಮೆಂಟ್ ಇತ್ತು ನೋಡಿ. ಹೆಂಗೆ ಅಳ್ತಾ ಇದ್ದಾನೆ ಪಾಪ ಅವನು. ನಮ್ಮಪ್ಪ ಬಿಡು ಅಂತಾನೆ. ನನ್ನ ಮಾಲಮ್ಮ ಅಂತ ಕರೆಯಲ್ಲ, ಆಲಮ್ಮ
ಅಮಲು ಅಮಲು ಅಂತ ಕರೀತಾನೆ ಅವನು. ಅದನ್ನ ಕರೆಯೋದೇ ಒಂದು ಇಷ್ಟ ಅವನಿಗೆ. ನಿನ್ನ ಹೆಸ್ರು ಏನಪ್ಪ ಅಂದರೆ ಲಿತಿಕು ಅಂತಾನೆ. ರಿತಿಕ್ ಶೆಟ್ಟಿ ಅಂತ ಅವನ ಹೆಸರು, ಬಟ್ ಲಿತಿಕು ಅಂತ ಕರೀತಾನೆ ಅವನು. ಏನೋ ಒಂಥರ ಕ್ಯೂಟ್ನೆಸ್ ಆಗಿ ಆಟ ಆಡ್ಕೊಂಡಿರ್ತಾರಲ್ಲ, ಅದೇ ಒಂಥರ ಮಕ್ಕಳಂದರೆ ನನಗೆ ಸಖತ್ ಇಷ್ಟ. ಅದರಲ್ಲಿ ಅಂತಾನೆ ಇವನಂದರೆ ಇನ್ನೂ ಮುದ್ದು ಇಷ್ಟ ನನಗಂತೂ ಸಖತ್ತು. 3 ಜನ ಮಕ್ಕಳೂ ಅಷ್ಟೇ ಇಷ್ಟಪಡ್ತೀನಿ ನಾನು. ಬಟ್ ಇವನು ಲಾಸ್ಟಲ್ಲಿ ಏನು ಹುಟ್ಟಿದ್ದಲ್ವ, ಸೊ ಹಾಗಾಗಿ ಇನ್ನೂ ಜಾಸ್ತಿ ಇಷ್ಟ ಆಗ್ತಾನೆ. ತುಂಬ ಖುಷಿ ಆಯಿತು. ಅದಾದಮೇಲೆ ನಮ್ಮ ಅಮ್ಮನ ಹತ್ರಕ್ಕೆ ಹೋದೆ ನಾನು. ನಮ್ಮಮ್ಮ ಹೋಗು ಅಂದರೆ ನಾವು ಹೊಡಿಯೋಕ್ಕೆ ಬಂದ್ಬಿಟ್ಟು ಸೊರ್ರೆಯಾಗಿ ಮಾತ್ರ ಬಿಟ್ಟ ನನಗಂತೂ. ನಮ್ಮಪ್ಪನ ಹತ್ರಕ್ಕೆ ಬರ್ತೀಯ ನೀನು, ನಮ್ಮಮ್ಮನ ಹತ್ರಕ್ಕೆ ಬರ್ತೀಯ ಅಂದ್ಬಿಟ್ಟು ತುಂಬಾ ಇದು ಮಾಡ್ತಿದ್ದೆ. ಅಷ್ಟು ಗೊಳಿಕೊಂಬಿಟ್ಟೆ ನಾನಂತೂ ಅವನ್ನ. ಈ ಸತಿ ಎಷ್ಟು ಗೊಳಿಕೊಂಡಿದ್ದೆ ನಾನು, ಇನ್ನು ಯಾವ ಸತಿ ಗೊಳಿಕೊಂಡಿಲ್ಲ. ತುಂಬ ಇಷ್ಟ ಆಯಿತು. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಲೇ ಪ್ಲೀಸ್ ಯೂಟ್ಯೂಬ್ ಚಾನಲ್ ಇದೆ ನಂದು, ಮಾಲಾ ವಿಶ್ವ ಲೈಫ್ ಸ್ಟೈಲ್ ಅಂತ. ಯೂಟ್ಯೂಬ್ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಲು ಮರಿಬೇಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ವಾಚ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನಮ್ಮ ತವ್ರ ಮನೆಗೆ ಹೋಗೋದು ಅಂದರೆ ಖುಷಿ. ಅದರಲ್ಲಂತೂ ಈ ಮಕ್ಳುಗಳಿರೋದ್ರಿಂದ ಇನ್ನೂ ತುಂಬಾ ಖುಷಿ ಆಗುತ್ತೆ. ಇನ್ನು ಮುಂದೆ ವೀಡಿಯೋಗಳನ್ನ ಇನ್ನೂ ಹಾಕ್ತಾನೆ ಇರ್ತೀನಿ. ಪ್ಲೀಸ್ ವಾಚ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಈ ಒಂದು ಆಶೀರ್ವಾದ ನನಗಿರಲಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ನಮ್ಮ ಮನೆಯಲ್ಲಿ ನನಗೆ ತುಂಬ ಇಷ್ಟ ಆಯಿತು. ಜೊತೆಗೆ ನಮ್ಮ ಅಪ್ಪನ್ನೆಲ್ಲ ಮಾತಾಡಿಸ್ಕೊಂಡು ಅಲ್ಲಿಂದ ನಮ್ಮ ಮನೆಗೆ ಹೊರಟಿ ಬರೋದಕ್ಕೆ ಬೇಜಾರಾಗ್ತಿತ್ತು ಒಂದು ಕಡೆ. ಇನ್ನೊಂದು ಕಡೆ ಏನು ಮಾಡೋಕ್ಕಾಗಲ್ಲ, ಹೋಗಲೇಬೇಕಲ್ವ ಗಂಡನ ಮನೆಗೆ ಅಂದ್ಕೊಂಡು ಸುಮ್ಮನೆ ಆಗಿ ಬಂದೆ. ಥ್ಯಾಂಕ್ ಯು ಸೋ ಮಚ್.